ಎಲ್ಲರಿಗೂ ನಮಸ್ಕಾರ. ಎಲ್ಲರನ್ನು ಕೂರ್ಗ್ ಹೋಮ್ ಕಿಚನ್ ಬ್ಲಾಗ್ಗೆ ಸ್ವಾಗತ ಮಾಡಿಕೊಂಡು ಒಂದು ಅದ್ಭುತವಾದಂತಹ ವಿಡಿಯೋವನ್ನು ಮಾಡ್ತಾ ಇದ್ದೀನಿ. ಎಲ್ಲೂ ಕೂಡ ವಿಡಿಯೋನ ಸ್ಕಿಪ್ ಮಾಡ್ದೇನೆ ನೋಡಿ. ಇನ್ ಕೇಸ್ ನನ್ನ ವಿಡಿಯೋ ಏನಾದರೂ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಹಾಗೆಯೇ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆಲ್ಲ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋವನ್ನು ಸ್ಟಾರ್ಟ್ ಮಾಡೋಣ ಬನ್ನಿ. ಇವತ್ತಿನ ವಿಡಿಯೋದಲ್ಲಿ ನಾನು ಚಿಕನ್ ಮೋಮೋಸನ್ನು ಮನೆಯಲ್ಲೇ ಹೇಗೆ ಮಾಡೋದು ಅಂತ ಹೇಳ್ಬಿಟ್ಟು ಮಾಡ್ಕೊಳ್ತಾ ಇದ್ದೀನಿ ನೋಡಿ. ಇದಕ್ಕೆ ನಾನು ಬೋನ್ಲೆಸ್ ಚಿಕನನ್ನು ನಾನು ತಗೊಂಡಿದ್ದೀನಿ. ಒಂದು 250 ಗ್ರಾಮ್ ಬೋನ್ಲೆಸ್ ಚಿಕನನ್ನು ನಾನು ತಗೊಂಡಿದ್ದೀನಿ ನೋಡಿ. ಈ ರೀತಿಯಾಗಿ ಇದು ಬೋನ್ಲೆಸ್ ಇದ್ರೇ ತುಂಬ ಚೆನ್ನಾಗಾಗುತ್ತೆ. ಇದನ್ನು ನಾನು ಇವಾಗ ನೀಟಾಗಿ ತೊಳ್ಕೊಂಡು ಈ ಮಿಕ್ಸಿ ಜಾರಿಗೆ ಹಾಕ್ಕೊಂಡು ನೀಟಾಗಿ ಪುಡಿ ಮಾಡ್ಕೊಳ್ತೀನಿ ನಾನಿವಾಗ. ಈ ಮೋಮೋಸ್ನ ಮಾಡೋದಕ್ಕೆ ನಮಗೆ ಈ ರೀತಿಯಾಗಿ ಮಿಕ್ಸಿ ಜಾರಿಗೆ ಹಾಕಿ ಪುಡಿ ಮಾಡ್ಕೊಳ್ಬೇಕಾಗತ್ತೆ. ಈ ಥರ ಪುಡಿ ಆದರೆ ಸಾಕಾಗುತ್ತೆ ನಮಗೆ ನೋಡಿ. ಈ ರೀತಿಯಾಗಿ ತುಂಬ ನುಣ್ಣಗೂ ಬೇಡ, ಈ ರೀತಿಯಾಗಿದ್ದರೆ ಸಾಕಾಗುತ್ತೆ ನಮಗೆ. ನಾವು ಈಗ ಮನೆಗೆ ಚಿಕನ್ ತಂದಿರ್ತೀವಿ ನೋಡಿ, ಅದರಲ್ಲೇ ಬೋನ್ಲೆಸ್ ಇರುವಂಥದ್ದನ್ನ ನಾವು ಕಟ್ ಮಾಡ್ಕೊಳ್ಬೋದು. ಆವಾಗನೂ ಕೂಡ ನಮಗೆ ಚೆನ್ನಾಗಾಗುತ್ತೆ. ಇವಾಗ ಒಂದು ಬಾಣಲೆಯನ್ನು ನಾನು ಬಿಸಿ ಮಾಡೋದಕ್ಕೆ ಸ್ಟವ್ ಮೇಲೆ ಇಟ್ಕೊಳ್ತಾ ಇದ್ದೀನಿ. ಈ ಬಿಸಿಯಾದ ನಂತರ ನಾನು ಇದಕ್ಕೆ ಎಣ್ಣೆಯನ್ನು ಹಾಕ್ಕೊಳ್ತಾ ಇದ್ದೀನಿ. ಎಣ್ಣೆ ಒಂದು 3 ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆಯನ್ನು ನಾನು ಹಾಕ್ಕೊಳ್ತಾ ಇದ್ದೀನಿ. ಎಣ್ಣೆ ಬಿಸಿಯಾದ ನಂತರ ನಾನು ಸಣ್ಣದಾಗಿ ಕಟ್ ಮಾಡ್ಕೊಂಡಿರುವ ಈರುಳ್ಳಿಯನ್ನು ಹಾಕ್ಕೊಳ್ತಾ ಇದ್ದೀನಿ. ಇದಕ್ಕೆ ಸ್ವಲ್ಪ ಈರುಳ್ಳಿಯನ್ನು ನಾನು ಜಾಸ್ತಿನೇ ತಗೊಂಡಿದ್ದೀನಿ. ಒಂದು 2 ಈರುಳ್ಳಿಯನ್ನು ನಾನು ತಗೊಂಡಿದ್ದೀನಿ. ಒಂದು 250 ಗ್ರಾಮ್ ಚಿಕನ್ಗೆ ನಾನು ಒಂದು 2 ದೊಡ್ಡದಾದ ಈರುಳ್ಳಿಯನ್ನು ಚಿಕ್ಕದಾಗಿ ಕಟ್ ಮಾಡಿಕೊಂಡು ಈ ಥರ ಫ್ರೈ ಮಾಡ್ಕೊಳ್ಬೇಕು. ಇದು ಸೀದ್ ಹೋಗಬಾರ್ದು, ನೀಟಾಗಿ ಸಣ್ಣ ಉರಿಯಲ್ಲಿನೇ ನಾವು ಈ ಥರ ಫ್ರೈ ಮಾಡ್ಕೊಳ್ಬೇಕು. ಇದಕ್ಕೆ ನಾನು ಹಸಿರು ಮೆಣಸಿನಕಾಯನ್ನು ಒಂದು 2 ಹಸಿರು ಮೆಣಸಿನಕಾಯಿನ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಹಾಕ್ಕೊಂಡಿದ್ದೀನಿ. ಅದನ್ನು ಕೂಡ ನಾನು ಈ ಈರುಳ್ಳಿ ಜೊತೆಗೆ ಹಾಕ್ಕೊಳ್ತಾ ಇದ್ದೀನಿ. ಈರುಳ್ಳಿ ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಆದ ನಂತರ ನಾವು ಇದಕ್ಕೆ ಈ ಹಸಿರು ಮೆಣಸಿನಕಾಯಿನ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರ್ತೀವಲ್ಲ ಅದನ್ನು ಹಾಕ್ಕೊಳ್ಳೋಣ. ಇವಾಗ ನಾನು ಇದಕ್ಕೆ ಚಿಕನನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಈ ಮಿಕ್ಸಿಯಲ್ಲಿ ಪುಡಿ ಮಾಡ್ಕೊಂಡ್ವಿ ನೋಡಿ, ಆ ಚಿಕನನ್ನು ನಾನು ಇವಾಗ ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ ಒಗ್ಗರಣೆಗೆ. ಇವಾಗ ನಾವು ಇದನ್ನು ನೀಟಾಗಿ ಫ್ರೈ ಮಾಡ್ಕೊಳ್ಬೇಕು. ಈ ಚಿಕನ್ ಎಲ್ಲ ಸ್ವಲ್ಪ ಚೆನ್ನಾಗಿ ಬೇಯಬೇಕು, ಆವಾಗ ನಮಗೆ ಚೆನ್ನಾಗಾಗುತ್ತೆ. ಮೋಮೋಸಲ್ಲಿ ತುಂಬಾ ಟೇಸ್ಟಾಗಿರುತ್ತೆ. ಮಕ್ಕಳಿಗಂತೂ ಇದು ತುಂಬಾ ಇಷ್ಟ ಆಗುತ್ತೆ. ಈ ಮೋಮೋಸ್ ಒಂದು ಸಲ ಟ್ರೈ ಮಾಡಿ ನೋಡಿ. ನಾನು ಮಾಡಿದ್ರೆ ಅಂತೂ ಇದನ್ನು ಇನ್ನೂ ಜಾಸ್ತಿ ಮಾಡಬೇಕಿತ್ತು ಅಂತ ಹೇಳಿ ಮಕ್ಕಳು ಮಾಡಿಸ್ಕೊಂಡು ತಿಂತಾರೆ, ಅಷ್ಟು ಚೆನ್ನಾಗಾಗುತ್ತೆ ಈ ಚಿಕನ್ನು. ಒಂದು ಸ್ವಲ್ಪ ಈಗ ಒಗ್ಗರಣೆಯಲ್ಲಿ ಫ್ರೈ ಆದ ನಂತರ ಇದಕ್ಕೆ ಉಪ್ಪನ್ನು ಹಾಕ್ಕೊಳ್ಳೋಣ. ಇವಾಗ ಇದು ಸ್ವಲ್ಪ ಒಗ್ಗರಣೆಯಲ್ಲಿ ಫ್ರೈ ಆದ ನಂತರನೇ ನಾವು ಹಾಕ್ಕೊಳ್ಬೇಕು ಉಪ್ಪನ್ನು. ಇದು ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಆದರೆ ಆವಾಗ ನಮಗೆ ಮೋಮೋಸಲ್ಲಿ ಸ್ವಲ್ಪ ಟೇಸ್ಟ್ ಬರುತ್ತೆ. ಇಲ್ಲ ಅಂದರೆ ಅಷ್ಟೊಂದು ಚೆನ್ನಾಗಾಗಲ್ಲ, ಒಂಥರ ಹಸಿ ಚಿಕನ್ ಸ್ಮೆಲ್ ಇರುತ್ತೆ ನೋಡಿ, ಆ ರೀತಿ ಇದ್ಬಿಡುತ್ತೆ. ಅದಕ್ಕೋಸ್ಕರ ನಾವು ನೀಟಾಗಿ ಫ್ರೈ ಮಾಡ್ಕೊಳ್ಬೇಕು. ಇವಾಗ ನಾನು ಇದಕ್ಕೆ ಗರಂ ಮಸಾಲೆಯನ್ನು ಹಾಕ್ಕೊಳ್ತಾ ಇದ್ದೀನಿ. ನಾನು ಮನೆಯಲ್ಲೇ ಗರಂ ಮಸಾಲೆಯನ್ನು ಮಾಡಿಟ್ಕೊಂಡಿರ್ತೀನಿ. ಇದನ್ನು ನಾನು ಶಾಪಿಂದ ತಂದಿದ್ದಲ್ಲ, ನಾನು ಮನೆಯಲ್ಲಿ ಮಾಡ್ಕೊಳ್ಳುವಂತಹ ಎಲ್ಲ ಪೌಡರ್ಗಳನ್ನು ನಾನು ಮನೆಯಲ್ಲೇ ಮಾಡ್ಕೊಳ್ತೀನಿ. ಇವಾಗ ಇದನ್ನು ಗರಂ ಮಸಾಲೆ ಪೌಡರನ್ನು ಕೂಡ ನಾನೇ ಮಾಡ್ಕೊಂಡಿದ್ದೆ, ಅದನ್ನು ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇವಾಗ ನೋಡಿ ಈ ರೀತಿಯಾಗಿ ಮಿಕ್ಸ್ ಮಾಡ್ಕೊಂಡಾದ ನಂತರ ನಮಗೆ ಚಿಲ್ಲಿ ಪೌಡರು ನಮಗೆ ಖಾರ ಎಷ್ಟು ಬೇಕೋ ಅಷ್ಟು ನೋಡಿ ಹಾಕ್ಕೊಳ್ಬೋದು. ಏಕೆಂದರೆ ನಾವು ಮೊದಲೇ ಹಸಿರು ಮೆಣಸಿನಕಾಯನ್ನು ಹಾಕಿರ್ತೀವಿ, ಅದಕ್ಕೋಸ್ಕರ ಮಕ್ಕಳು ಕೂಡ ತಿಂತಾರಲ್ವ, ಹಾಗಾಗಿ ಸ್ವಲ್ಪ ನೋಡಿ ಖಾರವನ್ನು ಹಾಕ್ಕೊಳ್ಬೇಕಾಗುತ್ತೆ. ಇವಾಗ ಚೆನ್ನಾಗಿ ಈ ರೀತಿ ಫ್ರೈ ಮಾಡ್ಕೊಳ್ಳೋಣ. ಎಲ್ಲ ಈ ಮಸಾಲೆ ಎಲ್ಲ ನೀಟಾಗಿ ಎಲ್ಲದಕ್ಕೂ ಹಿಡಿಯೋ ಥರ ಚೆನ್ನಾಗಿ ತಿರುಗಿಸ್ಕೊಂಡು ಇದಕ್ಕೆ ಇವಾಗ ಅರಿಶಿಣ ಪುಡಿಯನ್ನು ಹಾಕ್ಕೊಳ್ಳೋಣ. ಇದನ್ನು ಕೂಡ ಅಷ್ಟೇ ಚೆನ್ನಾಗಿ ಹಾಕಿ ನೀಟಾಗಿ ಫ್ರೈ ಮಾಡ್ಕೊಳ್ಬೇಕು. ಇವಾಗ ಇದನ್ನು ಹಾಕಿದ ನಂತರ ನಾವು ಇವಾಗ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಚಿಕ್ಕದಾಗಿ ಕಟ್ ಮಾಡಿಕೊಂಡು ಇದಕ್ಕೆ ಕೊನೆಯದಾಗಿ ಹಾಕ್ಕೊಳ್ಬೇಕು. ಇವಾಗ ಈ ಕೊತ್ತಂಬರಿ ಸೊಪ್ಪು ಹಾಕಿದ ನಂತರ ನೀಟಾಗಿ ಫ್ರೈ ಮಾಡಿಕೊಂಡು ಇಟ್ಕೊಳ್ಳೋಣ. ಇವಾಗ ಇದೆಲ್ಲ ಈ ಚಿಕನ್ ಎಲ್ಲ ಫ್ರೈ ಆದ ನಂತರ ನಾವು ಇದಕ್ಕೆ ನಾವಿವಾಗ ಸ್ವಲ್ಪ ಸೋಯಾ ಸಾಸನ್ನು ಹಾಕ್ಕೊಳ್ಳೋಣ. ಸೋಯಾ ಸಾಸ್ ಹಾಕಿದ್ರೆ ಇದಕ್ಕೆ ತುಂಬಾ ಚೆನ್ನಾಗಿರುತ್ತೆ ಈ ಮೋಮೋಸಲ್ಲಿ. ಅದಕ್ಕೋಸ್ಕರ ನಾನು ಒಂದು 2 ಟೇಬಲ್ ಸ್ಪೂನ್ ಆಗುವಷ್ಟು ಸೋಯಾ ಸಾಸನ್ನು ನಾನು ಹಾಕ್ಕೊಳ್ತಾ ಇದ್ದೀನಿ. ಈ ಹಾಕಿದ ನಂತರ ನಾವು ನೀಟಾಗಿ ಫ್ರೈ ಮಾಡಿಕೊಂಡು ಆ ನಂತರ ನೋಡಿ ಈ ರೀತಿಯಾಗಿ ನೀಟಾಗಿ ಫ್ರೈ ಮಾಡ್ಕೊಂಡು ಆದ ನಂತರ ನಾವು ಸಾಸನ್ನು ಹಾಕ್ಕೊಳ್ಬೇಕು. ಕೊನೆಯದಾಗಿ ನಾವು ಸಾಸನ್ನು ಹಾಕ್ಕೊಂಡ್ರೂ ಕೂಡ ಚೆನ್ನಾಗಿರುತ್ತೆ.
ನೋಡಿ ಇವಾಗ ಈ ಮೋಮೋಸ್ ಮಾಡೋದಕ್ಕೆ ಈ ಚಿಕನ್ ಕೂಡ ರೆಡಿಯಾಗಿದೆ. ಇವಾಗ ಎಲ್ಲವನ್ನು ನಾನಿವಾಗ ಆರೋದಕ್ಕೆ ಅಂತ ಹೇಳಿಬಿಟ್ಟು ಇಟ್ಕೊಳ್ತಾ ಇದ್ದೀನಿ ಆ ಚಿಕನನ್ನು. ಇವಾಗ ನಾನು ಒಂದು ಮಿಕ್ಸಿಂಗ್ ಬೌಲನ್ನು ನಾನು ತಗೊಳ್ತಾ ಇದ್ದೀನಿ. ಈ ಮಿಕ್ಸಿಂಗ್ ಬೌಲನ್ನು ತಗೊಂಡು ಅದಕ್ಕೆ ನಾನು ಸ್ವಲ್ಪ ಮೈದಾ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ. ನಮಗೆ ಇಷ್ಟು ಮೋಮೋಸ್ ಮಾಡೋದಕ್ಕೆ ಎಷ್ಟು ಬೇಕೋ ಅಷ್ಟು ಹಿಟ್ಟನ್ನು ನಾವು ಹಾಕ್ಕೊಳ್ಬೇಕಾಗುತ್ತೆ. ಮೈದಾ ಹಿಟ್ಟಿಗೆ ಸ್ವಲ್ಪ ಉಪ್ಪನ್ನು ನಾನು ಹಾಕ್ಕೊಳ್ತಾ ಇದ್ದೀನಿ. ಉಪ್ಪನ್ನು ಕೂಡ ನಾವು ನೋಡಿ ಹಾಕ್ಕೊಳ್ಬೇಕಾಗುತ್ತೆ, ಯಾಕೆಂದರೆ ನಾವು ಇವಾಗ ಚಿಕನ್ಗೂ ಕೂಡ ಉಪ್ಪೆಲ್ಲ ಹಾಕಿರ್ತೀವಿ. ಹಾಗೆಯೇ ಸಾಸಲ್ಲೂ ಕೂಡ ಉಪ್ಪಿನ ಅಂಶ ಇರೋದ್ರಿಂದ ನಾವು ಈ ಹಿಟ್ಟಿಗೆ ಸ್ವಲ್ಪ ನೋಡಿಕೊಂಡು ಉಪ್ಪನ್ನು ಹಾಕ್ಕೊಳ್ಬೇಕು. ತುಂಬ ಉಪ್ಪಾದ್ರೂ ಕೂಡ 2ರಿಂದ ಉಪ್ಪಾಗಿ ಅಷ್ಟೊಂದು ಚೆನ್ನಾಗಾಗಲ್ಲ. ಇದನ್ನು ನೀರನ್ನು ಹಾಕಿ ಕಲಿಸ್ಕೊಂಡು ನಾವು ಒಂದು 20 ನಿಮಿಷ ಹಾಗೆಯೇ ನಾವು ಮುಚ್ಚಿ ಇಡಬೇಕಾಗುತ್ತೆ. ನೋಡಿ ನಾನು ಒಂದು 20 ನಿಮಿಷ ಈ ಹಿಟ್ಟನ್ನು ಕಲಿಸ್ಬಿಟ್ಟು ಹಾಗೆಯೇ ಇಡ್ತಾಯಿದ್ದೀನಿ. ಒಂದು ಮುಚ್ಚಳವನ್ನು ಮುಚ್ಚಿಬಿಟ್ಟು ಇಟ್ಕೊಳ್ತಾ ಇದ್ದೀನಿ. ಇನ್ನೇನು ಹಾಕೋ ಅವಶ್ಯಕತೆ ಇಲ್ಲ. ಇದನ್ನು ನಾನು ಬರೀ ನೀರಿನಲ್ಲೇ ಕಲಿಸ್ಬಿಟ್ಟು ಸ್ವಲ್ಪ ಉಪ್ಪನ್ನು ಹಾಕಿಬಿಟ್ಟು ಕಲಿಸ್ಕೊಂಡು ಇಟ್ಕೊಂಡಿದ್ದೀನಿ ಅಷ್ಟೇ. ಇವಾಗ 20 ನಿಮಿಷ ಆಗಿದೆ. ಇವಾಗ ನಾವು ಇದನ್ನು ಲಟ್ಟಿಸ್ಕೊಳ್ಳೋಣ. ನೋಡಿ ಒಂದು ದೊಡ್ಡ ಉಂಡೆಯನ್ನು ನಾನು ತಗೊಳ್ತಾ ಇದ್ದೀನಿ. ಈ ರೀತಿಯಾದಂತಹ ಉಂಡೆಯನ್ನು ತಗೊಂಡು ಇದಕ್ಕೆ ಸ್ವಲ್ಪ ಮೈದಾ ಹಿಟ್ಟನ್ನು ಹಾಕ್ಕೊಳ್ಬೇಕು ಕೆಳಗೆ ಲಟ್ಟಿಸ್ಕೊಳ್ಳೋದಕ್ಕೆ. ಈ ಥರ ಮೈದಾ ಹಿಟ್ಟನ್ನು ಹಾಕ್ಕೊಂಡಾದ ನಂತರ ನಾವು ಇದನ್ನು ಇವಾಗ ಲಟ್ಟಿಸ್ಕೊಳ್ಳೋಣ, ಯಾಕೆಂದರೆ ಸ್ವಲ್ಪ ಅಂಟ್ಕೊಂಡ್ಬಿಡುತ್ತೆ. ಅದಕ್ಕೋಸ್ಕರ ನೋಡಿ ಇದು ನಾನು ತುಂಬ ಗಟ್ಟಿಯಾಗೂ ಕಲಿಸ್ಕೊಂಡಿಲ್ಲ, ತುಂಬ ಮೆತ್ತಗೂ ಇಲ್ಲ, ಆ ರೀತಿಯಾಗಿ ಕಲಿಸ್ಕೊಂಡಿದ್ದೀನಿ ಹಿಟ್ಟನ್ನು. ನೋಡಿ ಇದು 20 ನಿಮಿಷ ಆದಮೇಲೆ ಸ್ವಲ್ಪ ತೆಳುವಾಗಿ ಅದಕ್ಕೋಸ್ಕರ ನಾನು ಸ್ವಲ್ಪ ಮೈದಾ ಹಿಟ್ಟನ್ನು ಕೆಳಗಡೆ ಜಾಸ್ತಿ ಹಾಕ್ಕೊಂಡು ನಾನು ಲಟ್ಟಿಸ್ಕೊಳ್ತಾ ಇದ್ದೀನಿ. ಯಾಕೆಂದರೆ ಇದನ್ನು ಈ ಥರ ಒತ್ಕೊಂಡು ನಾವಿವಾಗ ತೆಗೆಯುವಾಗ ಅದು ಅಂಟ್ಕೊಂಡ್ಬಿಡುತ್ತೆ. ಅದಕ್ಕೋಸ್ಕರ ನೋಡಿ ಈ ಥರ ಹಚ್ಚಿದರೆ ಸಾಕು, ಇಷ್ಟಾಗಲೇ ಇದ್ದರೆ ಸಾಕಾಗುತ್ತೆ. ಈ ರೀತಿ ಅದನ್ನು ಪ್ರೆಸ್ ಮಾಡಿದ್ರೆ ಸಾಕು. ಯಾವುದಾದ್ರೂ ಮುಚ್ಚಳ ಏನಾದರೂ ಇದ್ರೂ ಅದನ್ನು ಈ ಥರ ಗಟ್ಟಿಯಾಗಿ ಪ್ರೆಸ್ ಮಾಡಿದ್ರೆ ನಮಗೆ ಈ ರೀತಿ ಅಚ್ಚುಗಳು ಬರುತ್ತೆ. ಆ ಅಚ್ಚನ್ನು ನಾವು ತೆಕ್ಕೊಂಡ್ರೆ ಆಯಿತು. ಇವಾಗ ನಾವು ಪಾನಿಪುರಿಯನ್ನು ಹೇಗೆ ಮಾಡ್ಕೊಳ್ತೀವೋ ಆ ರೀತಿಯಾಗಿ ಮಾಡ್ಕೊಳ್ಳೋಂಥದ್ದು ಅಷ್ಟೇ. ನಮಗೆ ಯಾವ ರೀತಿ ಶೇಪಲ್ಲಿ ಬೇಕೋ ಆ ರೀತಿ ಶೇಪಲ್ಲಿ ನಾವು ಮಾಡ್ಕೊಳ್ಬೋದು. ನಾನು ಈ ರೀತಿ ಶೇಪಲ್ಲಿ ಮಾಡ್ಕೊಳ್ತಾ ಇದ್ದೀನಿ. ನಮ್ಮ ಮನೇಲಿ ಈ ರೀತಿ ಶೇಪಲ್ಲಿ ಮಾಡಿದ್ರೆ ತುಂಬ ಇಷ್ಟ ಆಗುತ್ತೆ ಮಕ್ಕಳಿಗೆ. ನಾವು ಇದರಲ್ಲಿ ಈ ಥರ ಸ್ವೀಟ್ ಕರ್ಜಿಕಾಯನ್ನು ಕೂಡ ಮಾಡ್ಕೊಳ್ತೀವಿ ನಮ್ಮ ಕೊಡಗಿನ ಸೈಡಲ್ಲೆಲ್ಲ. ಅದಕ್ಕೋಸ್ಕರ ನಾನು ಈ ರೀತಿಯಾಗಿಯೇ ಮಾಡಿಕೊಂಡೆ. ನಿಮಗೆ ಯಾವ ಶೇಪಲ್ಲಿ ಬೇಕು ಮೋಮೋಸ್ನ ಮಾಡ್ಕೊಳ್ಬೋದು. ನನ್ನ ಮಕ್ಕಳಿಗೆ ಈ ರೀತಿಯಾಗಿ ಇಷ್ಟ ಆಗುತ್ತೆ, ಅದಕ್ಕೋಸ್ಕರ ನಾನು ಇದೇ ರೀತಿಯಾಗಿ ಮಾಡಿದ್ದೀನಿ. ನೋಡಿ ಎಲ್ಲವನ್ನು ನಾನು ಈ ರೀತಿಯಾಗಿ ಮಾಡಿಕೊಂಡೆ. ನೀವು ಬೇಕಿದ್ದರೆ ಈ ಮೋಮೋಸ್ ಮಾಡೋ ಅಚ್ಚಿರುತ್ತೆ ಅದರಲ್ಲೂ ಕೂಡ ಮಾಡ್ಕೊಳ್ಬೋದು. ನನಗೆ ಇದೇ ರೀತಿಯಾಗಿ ಮಾಡೋದಕ್ಕೆ ಈಸಿ ಆಗುತ್ತೆ, ಅದಕ್ಕೋಸ್ಕರ ನಾನು ಈ ರೀತಿಯಾಗಿ ಮಾಡಿಕೊಂಡೆ. ಇವಾಗ ನಾವು ಒಂದು ಕಡ್ಬಿನ ಪಾತ್ರೆಯನ್ನು ತಗೊಂಡು ಅದ್ರ ಮೇಲೆ ನೀರನ್ನು ಹಾಕಿಬಿಟ್ಟು ಇವಾಗ ಒಂದು ಬಾಳೆ ಎಲೆಯನ್ನು ಹಾಕ್ಕೊಳ್ತಾ ಇದ್ದೀನಿ. ಬಾಳೆ ಎಲೆ ಹಾಕೋ ಅವಶ್ಯಕತೆ ಇರೋದಿಲ್ಲ, ಒಂದು ಪ್ಲೇಟ್ ಮೇಲೆ ಇಟ್ರೂ ಕೂಡ ಆಗುತ್ತೆ. ನಾನು ಬಾಳೆ ಎಲೆಯಲ್ಲಿ ಇಟ್ಟರೆ ಬೇಗ ತೆಗಿಬೋದು ಅಂತ ಹೇಳಿಬಿಟ್ಟು ನಾನು ಈ ರೀತಿಯಾಗಿ ಇಟ್ಕೊಳ್ತಾ ಇದ್ದೀನಿ. ಹೀಗೇ ಎತ್ಕೊಂಡ್ಬಿಡೋದು, ಒಂದೊಂದು ಸರಿ ಪ್ಲೇಟಿಗೆಲ್ಲ ಅಂಟ್ಕೊಳ್ಳೋ ಚಾನ್ಸಸ್ ಇರುತ್ತೆ. ಅದಕ್ಕೋಸ್ಕರ ನಾನು ಈ ಬಾಳೆ ಎಲೆ ಮೇಲೆ ಇಟ್ಕೊಂಡಿದ್ದೀನಿ. ಎಲ್ಲವನ್ನು ಈ ರೀತಿ ಹಾಕ್ಕೊಳ್ಬೇಕಾಗತ್ತೆ. ನೋಡಿ ಒಂದ್ರ ಮೇಲೆ ಒಂದು ಹಾಕಿದ್ರೂ ಕೂಡ ಏನೂ ತೊಂದರೆ ಇಲ್ಲ, ಅದೇನು ಅಷ್ಟೊಂದು ಕಟ್ಟಾಗಲ್ಲ. ಇವಾಗ ಇನ್ನೊಂದು ನಮಗೆ ಇನ್ನೂ ತುಂಬ ಇದೆ ಅಂತ ಅನಿಸಿದ್ರೆ ಇದ್ರ ಮೇಲೆ ಒಂದು ಬಾಳೆ ಎಲೆಯನ್ನು ಹಾಕಿಬಿಟ್ಟು ಇದ್ರ ಮೇಲೇ ಕೂಡ ಹಾಕಿದ್ರೂ ಕೂಡ ಏನಾಗಲ್ಲ. ಇದನ್ನು ಇವಾಗ ಮುಚ್ಚಳವನ್ನು ಮುಚ್ಚಿಬಿಟ್ಟು ಒಂದು 15 ನಿಮಿಷ ಇದನ್ನು ಬೇಯಿಸ್ಕೊಳ್ಬೇಕಾಗುತ್ತೆ. ಆ ಬೇಯಿಸ್ಕೊಳ್ಳೋ ಅಷ್ಟರೊಳಗಡೆ ನನ್ನ ಮಗ ನಾವು ಊರಿಗೆ ಹೋಗಿದ್ವಲ್ಲ ಆವಾಗ ಒಂದು ಟ್ಯಾಂಕಲ್ಲಿ ಈ ಥರ ಮೀನನ್ನು ಸಾಕೊಂಡಿದ್ದ. ಅಂದರೆ ಈಗ ಹೊಳೆ ಸೈಡಲ್ಲೆಲ್ಲ ಸಿಗುತ್ತೆ ನೋಡಿ, ಆ ರೀತಿ ಮೀನನ್ನು ತಂದು ಚಿಕ್ಕ ಚಿಕ್ಕ ಮರಿಗಳನ್ನು ಬಿಟ್ಟಿದ್ದ. ಆಟ ಆಡೋದಕ್ಕೆ ಅಂತ ಹೇಳಿಬಿಟ್ಟು ಇಲ್ಲಿ ಮೀನನ್ನು ಸಾಕೊಂಡಿದ್ದ. ಅದೆಲ್ಲವೂ ಒಂದೊಂದು ಮೊದಲು ತರುವಾಗ ಚಿಕ್ಕದಾಗಿತ್ತು, ಇವಾಗ ಒಂದೊಂದು ದೊಡ್ಡ ಮೀನು ಕೂಡ ಆಗಿದೆ. ಹಾಗೆಯೇ ಏನಾದರೂ ತಿನ್ನೋದಕ್ಕೆ ಹಾಕಿದಾಗ ಎಲ್ಲ ಒಂದೇ ಕಡೆ ಸೇರಿಕೊಂಡು ತಿನ್ನೋದಕ್ಕೆ ಗುಂಪಲ್ಲಿ ಬರ್ತಾಯಿದ್ದ ಮೀನುಗಳೆಲ್ಲ. ಇವಾಗ 15 ನಿಮಿಷ ಆಗಿದೆ. ಈ 15 ನಿಮಿಷ ಆದ ನಂತರ ನಾವು ತೆಗೆದು ನೋಡುವಾಗ ಬೆಂದಿದೆಯಾ ಇಲ್ವಾ ಅಂತ ಒಂದು ಸರಿ ಚೆಕ್ ಮಾಡಿ ನೋಡಿದ್ರೆ ಗೊತ್ತಾಗುತ್ತೆ. ಅದನ್ನು ಹೇಗೆ ಚೆಕ್ ಮಾಡೋದು ಅಂತ ಹೇಳಿದ್ರೆ ಕೈಗೆ ಸ್ವಲ್ಪ ನೀರನ್ನು ಹಾಕ್ಕೊಂಡು ಅದನ್ನು ಮುಟ್ಟಿದ್ರೆ ನಮಗೆ ಅಂಟಿದ್ರೆ ನಾವು ಇನ್ನೊಂದು 5 ನಿಮಿಷ ಬೇಯಿಸ್ಕೊಂಡ್ರೆ ಆಗುತ್ತೆ. ಈ ಮೋಮೋಸ್ ಬೇಯೋದಕ್ಕೆ 15 ನಿಮಿಷ ಸಾಕು, ಯಾಕೆಂದರೆ ನಾವು ಮೊದಲೇ ಚಿಕನನ್ನು ಬೇಯಿಸ್ಕೊಂಡಿರ್ತೀವಲ್ಲ, ಹಾಗೆಯೇ ಹಿಟ್ಟು ಕೂಡ ಬೇಗನೆ ಬೆಂದ್ಬಿಡುತ್ತೆ. ತುಂಬಾ ಈಸಿಯಾದಂತಹ ಮತ್ತು ತುಂಬಾ ಟೇಸ್ಟಿಯಾದಂತಹ, ಮಕ್ಕಳಿಗಂತೂ ತುಂಬಾ ಇಷ್ಟವಾಗುವಂತಹ ಚಿಕನ್ ಮೋಮೋಸ್ ಈಗ ರೆಡಿಯಾಗಿದೆ. ಇವತ್ತಿನ ವಿಡಿಯೋ ಇದಾಗಿತ್ತು. ಎಲ್ರಿಗೂ ನನ್ನ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಥ್ಯಾಂಕ್ ಯು.